ಚಂದ್ರಶೇಖರ್ ದಂಡೀನ್ ಜನ್ಮದಿನದ ಅಂಗವಾಗಿ ಬೃಹತ್ ಉಚಿತ ನೇತ್ರ ತಪಾಸಣೆ ಹಾಗೂ ರಕ್ತದಾನ ಶಿಬಿರ. ನಮಸ್ಕಾರ, ನಾನು ಮಾಧವಿ ಲಾಖೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ನಾಗಣ್ಣ ಸಾಹುಕಾರ್ ದಂಡೀನ್ ಅವರ ಪುತ್ರ ಹಾಗೂ ಹುಣಸಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಂದ್ರಶೇಖರ್ ದಂಡೀನ್ ಅವರ ಜನ್ಮದಿನದ ಅಂಗವಾಗಿ ಯುಕೆಪಿ ಕ್ಯಾಂಪೇನ್ ಶ್ರೀ ನೀಲಕಂಠೇಶ್ವರ ದೇವಸ್ಥಾನದ ಆವರಣದಲ್ಲಿ ಉಚಿತ ನೇತ್ರ ತಪಾಸಣೆ, ಶಸ್ತ್ರಚಿಕಿತ್ಸೆ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. ಶಿಬಿರದಲ್ಲಿ 750ಕ್ಕೂ ಹೆಚ್ಚು ಜನರು ನೇತ್ರ ತಪಾಸಣೆ ಒಳಗಾಗಿದ್ದು, ಅವರಲ್ಲಿ 250ಕ್ಕೂ ಹೆಚ್ಚು ಮಂದಿಯನ್ನು ಬೆಂಗಳೂರಿನ ಪ್ರತಿಷ್ಠಿತ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಉಚಿತ ಶಸ್ತ್ರಚಿಕಿತ್ಸೆಗಾಗಿ ಕಳುಹಿಸಲಾಯಿತು. ಕಾರ್ಯಕ್ರಮಕ್ಕೆ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ರಾಜಾ ವೆಂಕಟಪ್ಪ ನಾಯಕ್ ಚಾಲನೆ ನೀಡಿ ಮಾತನಾಡಿ, ಸಮಾಜ ಸೇವೆಯ ಮೂಲಕ ಜನ್ಮದಿನ ಆಚರಿಸುವುದು ಮಾದರಿ ಕಾರ್ಯವಾಗಿದ್ದು, ಬಡವರಿಗೆ ಇಂಥ ಆರೋಗ್ಯ ಶಿಬಿರಗಳು ಅತ್ಯಂತ ಉಪಯುಕ್ತವಾಗಿವೆ ಎಂದು ಹೇಳಿದರು. ಶಿಬಿರದಲ್ಲಿ ಡಾಕ್ಟರ್ ಎಸ್.ಪಿ. ಪಾಟೀಲ್, ಡಾಕ್ಟರ್ ವೀರಭದ್ರಗೌಡ ಹೊಸಮನಿ, ಡಾಕ್ಟರ್ ಮಾಂತೇಶ್ ಕಣ್ಣೂರ್ ಸೇರಿದಂತೆ ಹಲವು ವೈದ್ಯರು ಸೇವೆ ಸಲ್ಲಿಸಿದ್ದರು. ಕಾರ್ಯಕ್ರಮದಲ್ಲಿ ರಾಜಕುಮಾರ್ ನಾಯಕ್, ಬಸವರಾಜ್ ಮಲಗಲ್ದಿನ್ನಿ, ವೀರೇಶ್ ಬಿ ಚಿಂಚೋಳಿ, ಮಲ್ಲಿಕಾರ್ಜುನ್ ಸ್ವಾಮಿ, ಸ್ಥಾವರಮಠ, ಶರಣಗೌಡ ಪಾಟೀಲ್, ವಚ್ಚಲ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಶಿಬಿರದಲ್ಲಿ ಪಾಲ್ಗೊಂಡ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಲಾಗಿದ್ದು, ದಂಡೀನ್ ಕುಟುಂಬದ ಸಮಾಜಮುಖಿ ಕಾರ್ಯಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು. ವರದಿ ದೇವೇಂದ್ರ ವಿಶ್ವಕರ್ಮ, ಎಂಟಿವಿ ನ್ಯೂಸ್ ಕನ್ನಡ, ಹುಣಸಗಿ. ನಿರಂತರ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕಣ್ಣಿನ ಚಿಕಿತ್ಸೆ ಆಗಿದ ಮೇಲೆ ಅದರಲ್ಲಿ ರಿಜಿಸ್ಟ್ರೇಷನ್ ಆಗಿರ್ತಕ್ಕಂಥ ಶಸ್ತ್ರಚಿಕಿತ್ಸೆ ಬೆಂಗಳೂರಿಗೆ ಹೋಗಿ ಶಂಕರ್ ನೇತ್ರಾಲಯ ವತಿಯಿಂದ ಮಾಡ್ತಾ ಇದ್ದಾರೆ. ಈ ಒಂದು ಅದ್ಭುತ ದೊಡ್ಡ ಕಾರ್ಯಕ್ರಮಗಳು ಇಂಥ ಒಂದು ಸಮಯದಲ್ಲಿ ಬರ ಪೀಡಿತ ನಮ್ಮ ಈ ಭಾಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಳ್ಳಿಯ ರೈತರ ಬಾಂಧವರಿಗೆ, ಬಡ ಕುಟುಂಬಗಳಿಗೆ ಇದು ಒಂದು ಒಳ್ಳೆಯ ಕೆಲಸ. ನಮ್ಮ ಚಂದ್ರಶೇಖರ್ ದಂಡನ್ಜಿ ಅವರು ಮತ್ತು ಅವರ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಮತ್ತು ಅವರು ಸ್ನೇಹಿತರು, ಅವರು ಹುಣಸಗಿಯ ಎಲ್ಲ ಸೋದರರು ಮತ್ತು ಆರೋಗ್ಯ ಇಲಾಖೆ ಎಲ್ಲರ ಸಂಯುಕ್ತ ಆಶ್ರಯದಲ್ಲಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ದಂಡಿಂಜಿಯವರು ಹೇಳಿದ್ರು, ಯಾವುದೇ ರೀತಿಯ ಕೇಕ್ ಆಗಲಿ, ಶಾಲ್ ಹಾರ ಆಗಲಿ ಅವರು ಇವತ್ತು ಅದು ಪಡ್ಕೋತಾ ಇಲ್ಲ. ಆ ಖುಷಿಯ ವಾತಾವರಣ ಅವರು ಮಾಡ್ತಾಯಿಲ್ಲ. ಆದರೆ ಇಂಥ ಕಾರ್ಯಕ್ರಮ ಮಾಡೋದು ಭಾಳ ಮುಖ್ಯ. ಸಾರ್ವಜನಿಕರು ಬರೀ ಸರ್ಕಾರ ಒಂದೇ ಅಲ್ಲ, ಇಂಥ ಸಂಘ ಸಂಸ್ಥೆಗಳು ಮತ್ತು ಇಂಥ ಹಿರಿಯರಾಗಲಿ, ಈ ಭಾಗದ ಯಾವುದೇ ನಮ್ಮ ಸೀನಿಯರ್ ಲೀಡರ್ಸ್ ಆಗಲಿ, ಅವರು ಮುಂದೆ ಬಂದು ಚಂದ್ರಶೇಖರ್ ದಂಡೀನ್ ಅವರು ಎಪಿಎಂಸಿ ಅಧ್ಯಕ್ಷರು. ಮತ್ತು ಚುನಾವಣೆಯಲ್ಲಿ ಮೊದಲೇ ಪ್ರಪ್ರಥಮವಾಗಿ ದಂಡೀನ್ ಸಾಹುಕಾರ್ ಅವರು 4 ಪೀರಿಯಡ್ ಮಂಡಲ ಪ್ರಧಾನರು, ಪಂಚಾಯತ್ ಅಧ್ಯಕ್ಷರು, ಮತ್ತು ಅವ್ರ ಮಗ ಅಧ್ಯಕ್ಷ. ನಾನು ಕೂಡ ಅವ್ರ ಹಳೆಯ. ನಾನೇನು ರಾಜಕೀಯ ಮಂತ್ರಿಯಿಂದ ಬಂದವಲ್ಲ, ನಮ್ಮ ತಂದೆ ತಾಯಿ ಏನು ರಾಜಕೀಯ ಮಾಡಿಲ್ಲ. ನಮ್ಮ ರಾಜಕೀಯ ಗುರುಗಳೇ ಅವರು ದಂಡೀನ್ ನಾಗಣ್ಣ ಸಾಹುಕಾರರು. ಅವರು ಕೃಪಾ ಕಟಾಕ್ಷದಿಂದ ನನಗೂ ಕೂಡ ನಾನು 2007ರಿಂದ 10ರವರೆಗೆ ಹುಣಸಗಿ ಪಟ್ಟಣದ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದೇನೆ. ನಿಜವಾಗಿ ಆ ಮನೆತನಕ್ಕೇನಾದ ಜನರೇನಾದ ಏನು ಬೇಕಾದಂಥ ಅಧಿಕಾರನೂ ಅವರು ಅಪೇಕ್ಷೆ ಮಾಡ್ತಾರೆ, ಪಟ್ಟಣದ ಅಧಿಕಾರವನ್ನು ಕೊಟ್ಟೇ ಕೊಡ್ತಾರೆ. ಮುಂದಿನ ದಿನಮಾನದಲ್ಲಿ ನಮ್ಮ ಹಳೆಯ ಅವಕಾಶ ಸಿಕ್ಕರೆ ಹುಣಸಗಿ ಕಾನ್ಸ್ಟಿಟ್ಯೂನ್ಸಿಗೆ ಜನರಲ್ಲಿ ಏನಾದರೂ ಕ್ಷೇತ್ರ ಆಗಿ ಘೋಷಣೆ ಆದರೆ ಅವ ನಿಜವಾಗಿಯೂ MLA ಆಗ್ತಾನೆ ಅನ್ನೋದು 100ಕ್ಕೆ 100 ಸತ್ಯ ಆದದ್ದು, ಏನು ಎರಡನೇ ಮಾತೇ ಇಲ್ಲ. ಈ ಬೇಕಾದಂಥ ಪ್ರತಿ ಸ್ಪರ್ಧಿಗಳು ಯಾರೇ ಇರಲಿ ಅವ್ರನ್ನೇನಾದ ಹಿಂದಕ್ಕೆ ಮುಂದೆ ಏನಾದ ಅವ್ರ ಮುಂದೆ ಹೆಚ್ಚಿಡ್ತಾರೆ ಅನ್ನೋದು ಎಲ್ಲರ ನಮ್ಮ ಹುಣಸಗಿ
ಬೈಟ್ ಕೊಡ್ಸು ಬೈಟ್ ಕೊಡ್ಸು ಅದು ಜಾಸ್ತಿ ಇರ್ತದೆ, ಅದು ಕಡಿಮೆ ರಕ್ತ ಅದು ಸ್ಟ್ರಾಂಗ್ ಇರ್ತದೆ. ರಕ್ತನೇ ನೀರಾದಾಗ ಅದಕ್ಕೆ ಜಾಸ್ತಿ ಆಗಿದೆ ಅಂತ ಬೆಳಿಗೋಡ್ದು ಯಾರಿಗೆ ಇಲ್ಲ ಅಮ್ಮರ ಶಿಷ್ಯ ಗುರು ಇದ್ದ ಶಿಷ್ಯ ಇರ್ಬೇಕಂತ ಫೋಟೋ ಸರ್ ಸ್ವಲ್ಪ ಏನು ಹೇಳ್ಬೋಡ್ರಾಗಿ ಈಗ